ಎಲ್ರಿಗೂ ನಮಸ್ಕಾರ. SNM ಎಡಿಟ್ ಬಾಕ್ಸ್ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ಸತೀಶ್ ಅಂತ. ಸೊ ಇವತ್ತಿನ ವಿಡಿಯೋದಲ್ಲಿ ನಾವು ಇನ್ಫೈನೈಟ್ ಪೇಂಟರ್ ಅಪ್ಲಿಕೇಶನ್ ಇರುವಂಥ ಒಂದು ಬ್ರಷ್ ಬಗ್ಗೆ ಮತ್ತು ಅದರ ಸೆಟ್ಟಿಂಗ್ಸ್ ಬಗ್ಗೆ ನೋಡೋಣ. ಸೊ ಆ ಬ್ರಷ್ ಬಂದು ಪೇಂಟ್ ಬ್ರಷ್ ಆಗಿದೆ, ಅಂದರೆ ಪೇಂಟಿಂಗ್ ಮಾದರಿಯಲ್ಲಿರುವಂಥ ಒಂದು ಬ್ರಷ್ ಆಗಿದೆ. ಸೊ ಆ ಬ್ರಷ್ ಹೇಗೆ ಕಾಣಿಸುತ್ತೆ ಬರೆದಾಗ, ಪ್ಲಸ್ ಅದರ ಸೆಟ್ಟಿಂಗ್ಸ್ ಏನು ಅನ್ನೋದನ್ನು ನೋಡೋಣ. ಸೊ ಅದಕ್ಕಿಂತ ಮುಂಚೆ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ಮತ್ತು ನಿಮ್ಮ ಫ್ರೆಂಡ್ಸ್ ಜೊತೆ ಹಂಚ್ಕೊಳ್ಳಿ. ಸೊ ನೀವು ಪ್ಲೇಸ್ಟೋರಲ್ಲಿ ಇನ್ಫೈನೈಟ್ ಪೇಂಟರ್ ಅಂತ ಸರ್ಚ್ ಮಾಡಿದ್ರೆ ಕೆಳಗಡೆ ಸೆಕೆಂಡ್ ಅಪ್ಲಿಕೇಶನ್ ಕಾಣಿಸ್ತಲ್ಲ, ಅದು ಇನ್ಫೈನೈಟ್ ಪೇಂಟರ್ ಅಪ್ಲಿಕೇಶನ್. ಸೊ ಅದನ್ನು ನೀವು ಇನ್ಸ್ಟಾಲ್ ಮಾಡಿಕೊಂಡು ಓಪನ್ ಅಂತ ಕೊಡಿ. ಸೊ ಇದ್ರ ಲಿಂಕು ವಿಡಿಯೋ ಜೊತೆ ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ನೀವು ಓಪನ್ ಅಂತ ಕೊಟ್ಟಾಗ ಇದು ಆ ಅಪ್ಲಿಕೇಶನ್ ಮೇನ್ ಸ್ಕ್ರೀನ್ ಆಗಿದೆ. ಸೊ ನೀವು ಇಲ್ಲಿ ಮೇಲ್ಗಡೆ ಇದೆಯಲ್ಲ, ಫಸ್ಟ್ ಆಪ್ಷನ್ ಬ್ಲ್ಯಾಂಕ್ ಕ್ಯಾನ್ವಾಸ್ ಅಂತ. ಸೊ ಬ್ಲ್ಯಾಂಕ್ ಕ್ಯಾನ್ವಾಸ್ ಕ್ಲಿಕ್ ಮಾಡಿದ್ರೆ ಒಂದು ಓಪನ್ ಆಗುತ್ತೆ. ನಿಮ್ಗೆ ಯಾವುದು ಸ್ಕೇಲಲ್ಲಿ ಬೇಕು, ಪೋರ್ಟ್ರೇಟ್, ಲ್ಯಾಂಡ್ಸ್ಕೇಪ್, ಸ್ಕ್ವೇರ್. ಸೊ ನಿಮ್ಗೆ ಯಾವ ಸ್ಕೇಲ್ ಬೇಕು ಆ ಸ್ಕೇಲ್ ಸೆಲೆಕ್ಟ್ ಮಾಡಿ ಕ್ರಿಯೇಟ್ ಅಂತ ಕೊಡಿ. ಸೊ ಇಲ್ಲಿ ನೋಡ್ಬೋದು ಫಸ್ಟ್ ಆಪ್ಷನ್ ಬಂದು ಬ್ರಷಸ್ ಇದೆ, ಕೆಳಗಡೆ ಇದು ಮೂವ್ಮೆಂಟ್ ಮಾಡೋದಕ್ಕೆ. ಆಮೇಲೆ ಇದು ಎರೇಸ್, ಏನಾದರೂ ಬರೆದ್ರೆ ನೀವು ಎರೇಸ್ ಮಾಡ್ಬೋದು. ಸೊ ಇದು ಜಸ್ಟ್ ನಿಮ್ಮದು ಸೈಜ್, ಬ್ರಷ್ ಸೈಜು ಇಮಿಡಿಯೇಟಾಗಿ ಅಲ್ಲೇ ಆಲ್ಟರ್ ಮಾಡೋದಕ್ಕೆ. ಸೊ ಇದು ಕಲರ್, ನಿಮ್ಮ ಬ್ರಷ್ ಕಲರ್ ಯಾವ ಕಲರ್ ಬೇಕು ಅನ್ನೋದನ್ನು ಚೂಸ್ ಮಾಡ್ಬೋದು. ನಾನು ಯೂಶಲಿ ಬ್ಲ್ಯಾಕ್ ಸೆಲೆಕ್ಟ್ ಮಾಡ್ತೀನಿ. ಸೊ ಇಲ್ಲಿ ನೋಡ್ಬೋದು, ಇವತ್ತು ನಾನು ಹೇಳಕ್ಕೆ ಹೋಗ್ತಿರೋಂಥ ಒಂದು ಬ್ರಷ್ ಬಂದುಬಿಟ್ಟು ಪೇಂಟ್ ಸೆಕ್ಷನಲ್ಲಿರುವಂಥ ಬ್ರಷಸ್ಸು. ಸೊ ಇಲ್ಲಿ ನೋಡ್ಬೋದು ಸುಮಾರು ಬ್ರಷ್ಗಳಿದೆ. ಸೊ ಈ ಬ್ರಷ್ಗಳು ನೀವು ಒಂದೊಂದಾಗಿ ನೀವು ಬರೋದು ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಯಾವ ಬ್ರಷ್ ಫಿನಿಶಿಂಗು ಹೇಗಿದೆ ಅಂದ್ಬಿಟ್ಟು. ಸೊ ನಿಮಗೆ ಒಂದು ಕ್ಲಿಯರ್ ಪಿಕ್ಚರ್ ಬರುತ್ತೆ. ಬಟ್ ಇಷ್ಟೆಲ್ಲ ಬ್ರಷಲ್ಲಿ ತುಂಬ ಚೆನ್ನಾಗಿ ಕಾಣಿಸುವಂಥದ್ದು ಮತ್ತು ತುಂಬ ಅಟ್ರಾಕ್ಟಿವ್ ಆಗಿ ಕ್ರಿಯೇಟಿವ್ ಆಗಿ ಕಾಣಿಸುವಂಥ ಬ್ರಷ್ ಬಂದ್ಬಿಟ್ಟು ಫಿಲ್ಬರ್ಟ್ ಬ್ರಷ್ ಸ್ಟೈಲು. ತುಂಬ ಕ್ರಿಯೇಟಿವ್ ಆಗಿ ಮತ್ತು ತುಂಬ ಚೆನ್ನಾಗಿದೆ. ಆಮೇಲೆ ನಿಮಗೆ ಬರೆಯೋದಕ್ಕೆ ತುಂಬ ಈಸಿಯಾಗಿರುತ್ತೆ, ಫಿನಿಶಿಂಗು ಒಳ್ಳೆ ಫಿನಿಶಿಂಗ್ ಬರುತ್ತೆ. ಸೊ ಇವಾಗ ನಾನು ಇದನ್ನು ಸೆಲೆಕ್ಟ್ ಮಾಡಿದ್ದೀನಿ, ಜಸ್ಟ್ ಹಾಗೆ ಒಂದು ಬರಿತೀನಿ. ಸೊ ಇಲ್ಲಿ ನೋಡ್ಬೋದು ನಾನು ಬರೆದಿದ್ದೀನಿ ನೀನಾದೇನಾ ಅಂದ್ಬಿಟ್ಟು. ಸೊ ಇಲ್ಲಿ ಜೂಮ್ ಮಾಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ, ಇಲ್ಲಿ ನೋಡ್ಬೋದು ಫಿನಿಶಿಂಗ್ ಯಾವ ಥರ ಕಾಣಿಸುತ್ತೆ ಅಂತ. ಸೊ ನಾನು ಜಸ್ಟ್ ಹಂಗೆ ಬರಿತಾ ಇದ್ದೀನಿ. ಸೊ ನೋಡ್ಬೋದು ಈ ಥರ. ಸೊ ನಿಮ್ಗೆ ಗೊತ್ತಲ್ಲ, ಬ್ರಷ್ ಯೂಸ್ ಮಾಡಿರ್ತೀರ. ಸೊ ಬ್ರಷ್ ಸ್ಟಾರ್ಟಿಂಗ್ ಮತ್ತು ಎಂಡ್ ಪಾಯಿಂಟು ಒಂದು ಕಟ್ ಆಗಿರೋ ಥರ ಒಂದು ಫಿನಿಶಿಂಗ್ ಕಾಣಿಸುತ್ತೆ. ಸೊ ಇದನ್ನು ನೀವು ನಿಮ್ದು ಏನಾದರೂ ಶಾರ್ಟ್ ಮೂವೀಸ್ ಇದ್ದರೆ, ಪೋಸ್ಟರ್ ಇದ್ದರೆ, ಏನಾದರೂ ಆಲ್ಬಮ್ ಸಾಂಗ್ಸ್ ರಿಲೀಸ್ ಮಾಡ್ತಿದ್ರೆ ಅದಕ್ಕೆ ನೀವು ಈ ಥರದೊಂದು ಟೆಕ್ಸ್ಟ್ನ, ಅಂದರೆ ಈ ಥರದೊಂದು ನೀವು ಫಾಂಟ್ ಬ್ರಷ್ಗಳನ್ನ ಯೂಸ್ ಮಾಡಿ ಬರೆಯೋದ್ರಿಂದ ತುಂಬ ಕ್ರಿಯೇಟಿವ್ ಆಗಿ ಕಾಣಿಸುತ್ತೆ. ಯಾಕಂದರೆ ಇದು ನಾರ್ಮಲ್ ಫಾಂಟ್ ಅಲ್ಲ, ಯಾಕಂದರೆ ಇದು ಬ್ರಷ್ಗಳಿಂದ ನೀವು ಓನಾಗಿ ಕ್ರಿಯೇಟ್ ಮಾಡುವಂಥ ಫಾಂಟು. ಬಟ್ ಏನಂದರೆ ನೀವು ಸ್ವಲ್ಪ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ, ಯಾಕಂದರೆ ನೀವು ಸಡನ್ನಾಗಿ ಈ ರೀತಿ ದುಂಡಿಗೆ ಬರೋದಿಲ್ಲ. ಆಮೇಲೆ ಬ್ರಷ್ ಸೆಟ್ಟಿಂಗ್ಸ್ ಹೇಳಬೇಕು ಅಂತಂದರೆ, ಸೊ ಇಲ್ಲಿ ನೋಡ್ಬೋದು ಮೇಲ್ಗಡೆ ಪ್ಲಸ್ಸು ಮತ್ತು ಪ್ಲಸ್ ಕೆಳಗಡೆ ಒಂದು ಜೊತೆಗೆ ಒಂದು ಐಕಾನ್ ಇದೆಯಲ್ಲ, ಸೆಟ್ಟಿಂಗ್ಸ್ ಐಕಾನ್ ಕ್ಲಿಕ್ ಮಾಡಿ. ಸೊ ಸಿಂಪಲ್ ಎರಡೇ ನಾನು ಹೇಳ್ಕೊಡ್ತೀನಿ. ಸಿಂಪಲ್ ಸ್ಟೆಪ್ ಏನಂದರೆ, ಸೈಜು ಡಿಫ್ರೆಂಟ್ ಆಗುತ್ತೆ, ವೇರಿ ಆಗುತ್ತೆ. ಸೈಜ್ ಬಗ್ಗೆ ತಲೆ ಕೆಡಿಸೋಬಿಡಿ, ಯಾಕಂದರೆ ನೀವು ಹೇಗೆ ಬರೀತೀರ ಅನ್ನೋದ ಮೇಲೆ ಡಿಪೆಂಡ್ ಆಗುತ್ತೆ. ನೀವು ಜೂಮ್ ಇನ್ ಮಾಡಿದಾಗ ಆಟೋಮೆಟಿಕ್ ಸೈಜ್ ಜಾಸ್ತಿ ಆಗುತ್ತೆ, ಜೂಮ್ ಔಟ್ ಮಾಡಿದಾಗ ಆಟೋಮೆಟಿಕ್ ಸೈಜ್ ಕಡಿಮೆ ಆಗುತ್ತೆ. ಸೊ ಸೈಜ್ ಬಗ್ಗೆ ಏನು ತಲೆ ಕೆಡಿಸ್ಕೋಬೇಡಿ. ಮೇನು ಕಾನ್ಸಂಟ್ರೇಟ್ ಮಾಡಬೇಕಾದಂಥ ಸೆಟ್ಟಿಂಗ್ಸ್ ಅಂದರೆ ಇದೆರಡೆ, ಒಪ್ಯಾಸಿಟಿ ಮತ್ತು ಸ್ಮೂತ್ನೆಸ್ಸು. ಓಕೆನಾ? ಇವಾಗ ಒಪ್ಯಾಸಿಟಿ 100% ಕೊಡಿ. ಒಪ್ಯಾಸಿಟಿ ಅಂದರೆ ನೀವು ಬರೆದಿರುವಂಥ ಡಿಸೈನ್ ಏನಿದೆ, ನೀವು ಏನಾದರೂ ಕನ್ನಡ ಶಬ್ದ ಬರೆದ್ರೆ ಅದು ಎಷ್ಟು ಕಾಣಿಸ್ಬೇಕು ಅಂದರೆ 30% ಕಾಣಿಸ್ಬೇಕಾ, 40% ಕಾಣಿಸ್ಬೇಕಿಲ್ಲ, ಅಂದರೆ ಅದು ಡಲ್ ಆಗುತ್ತೆ. ಇವಾಗ ನಾನು ಜಸ್ಟ್ ತೋರಿಸ್ತೀನಿ. 30% ನಾನು ಇದು ಮಾಡಿದ್ದೀನಿ. ಸೊ ಇವಾಗ ನೋಡಿ, ಸೇಮ್ ಅದೇ ಟೆಕ್ಸ್ಟ್ ಬರೀತಿದ್ದೀನಿ, ಸೇಮ್ ಕಲರ್ ಇದೆ. ಇಲ್ಲಿ ನೋಡ್ಬೋದು ಕಲರ್ ನೀವು ಬ್ಲ್ಯಾಕ್ ಹೋಗಿ ಗ್ರೇ ಆಗಿಬಿಡ್ತು, ಯಾಕಂದರೆ 30% ಆಫ್ ದ 70% ಒಪ್ಯಾಸಿಟಿ ಮೈನಸ್ ಆಗೋಯ್ತು. ಸೊ ಇವಾಗ ಅದನ್ನೇ 60 ಮಾಡ್ತೀನಿ. ನೋಡ್ಬೋದು 60 ಮಾಡಿದ್ದಕ್ಕೆ ಇನ್ನೂ ಸ್ವಲ್ಪ ಡಾರ್ಕ್ ಆಯಿತು ಅಲ್ವಾ? ಇವಾಗ ನೆಕ್ಸ್ಟ್ ಏನು ಮಾಡ್ತೀನಿ, 85 ಕೊಡ್ತೀನಿ. ಸೊ 85 ಕೊಟ್ಟಿದ್ದಕ್ಕೆ ಸ್ವಲ್ಪ ಆಲ್ಮೋಸ್ಟ್ ಬ್ಲ್ಯಾಕ್ಗೆ ಕನ್ವರ್ಟ್ ಆಗಿದೆ. 100% ಕೊಟ್ಟಾಗ ನಿಮಗೆ ಪ್ರಾಪರು ನೀವೇನು ಕಲರ್ ಯೂಸ್ ಮಾಡಿರ್ತೀರೋ ಆ ಒಪ್ಯಾಸಿಟಿಯಲ್ಲಿ ಬರುತ್ತೆ. ಪ್ಲಸ್ ಇನ್ನೊಂದು ಸೆಟ್ಟಿಂಗ್ಸ್ ಏನಪ್ಪ ಅಂತಂದರೆ, ಕೆಳಗಡೆ ಅದು ಇಂಪಾರ್ಟೆಂಟ್ ಸೆಟ್ಟಿಂಗು ಇದೆ, ಸ್ಮೂತ್ನೆಸ್ ಯಾವಾಗಲೂ 85+ ಕೊಡಿ. ಯಾಕಂದರೆ ಸ್ಮೂತ್ನೆಸ್ ನೀವು ಕಡಿಮೆ ಕೊಟ್ಟರೆ ನಿಮಗೆ ಫಿನಿಶಿಂಗ್ ಬರಲ್ಲ. ನಿಮಗೆ ಎಕ್ಸಾಂಪಲ್ ತೋರಿಸ್ತೀನಿ. ಜಸ್ಟ್ ಎಲ್ಲ ಕ್ಲಿಯರ್ ಮಾಡ್ತೀನಿ. ಇವಾಗ ಸ್ಮೂತ್ನೆಸ್ಸು ಕಡಿಮೆ ಮಾಡ್ತಾನೆ. ಜಸ್ಟ್ ಎಷ್ಟು ಕೊಡ್ತೀನಿ, ಒಂದು 25 ಕೊಡ್ತಾ ಇದ್ದೀನಿ, 27 ಇದೆ. ಸೊ ಇಲ್ಲಿ ನೋಡ್ಬೋದು ನಾನು ಬರೆದಿರುತ್ತೆ. ನಿಮ್ಮದು ಮೇ ಬಿ ಹಿಂಗೆ ಬಂದಿರುತ್ತೆ ಅನ್ಕೋತೀನಿ. ನೀವು ಅಂತ ಕೇಳಿದ್ದೀರಾ, ಕಮೆಂಟಲ್ಲಿ ಹಾಕ್ತಿರ್ತೀರಾ, ನೀವು ಬರೆಯೋ ಥರ ದುಂಡಕ್ಕೆ ಬರೋಂಗಿಲ್ಲ ಸರ್ ಏನಕ್ಕೆ ಅಂದ್ಬಿಟ್ಟು. ಯಾಕಪ್ಪ ಅಂತಂದರೆ ಅಲ್ಲಿ ಸ್ಮೂತ್ನೆಸ್ಸು ಇಲ್ಲ. ನೀವು ಇದು ಒಂಥರ ಚೆನ್ನಾಗೇ ಐತೆ, ಯಾಕಂದರೆ ಕ್ಯಾಜುವಲ್ ನೋಡಿದ್ರೆ ನೀವು ಇದೊಂಥರ ಎಫೆಕ್ಟಿವ್ ಆಗಿರ್ಬೋದು, ಇಲ್ಲ ಇದೊಂಥರ ಸ್ಟೈಲ್ ಅನ್ಕೋಬೋದು, ಇಲ್ಲ ಇದೊಂದು ರೀತಿ ನೀವು ಬರೆಯುವಂಥ ಒಂದು ಕಲಿ ಅಂತ ಅನ್ಕೋಬೋದು.
ಬಟ್ ನಿಮಗೆ ಫಿನಿಶಿಂಗ್ ಬೇಕು ಅಂದರೆ ಸ್ಮೂತ್ನೆಸ್ನ ಜಾಸ್ತಿ ಮಾಡಿ. ಸೊ ಇವಾಗ ಅದನ್ನೇ ಸ್ಮೂತ್ನೆಸ್ನ ಜಾಸ್ತಿ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ 50 ಒಂದು ಓಕೆ 60 ಕೊಡ್ತಿದ್ದೀನಿ ನೋಡಿ. ಸೊ 60 ಕೊಟ್ಟರೆ ಇವಾಗ ನೋಡ್ಬೋದು, ಅವಾಗಲೇ ಹೆಂಗಾಯಿತು ಇವಾಗ ಹೆಂಗಾಗಿದೆ ನೋಡಿ. ಪ್ರೀವಿಯಸ್ ಒನ್ ತುಂಬ ಇಲ್ಲಿ, ಇವಾಗ ಅದನ್ನು ತೋರಿಸ್ತೀನಿ ನೋಡಿ. ಮೇಲ್ಗಡೆದು 25% ಸ್ಮೂತ್ನೆಸ್ ಇದೆ, ಕೆಳಗಡೆದು 60% ಇದೆ. ಸೊ ನಾನು ಇನ್ನೊಂದು ಯೂಸ್ ಮಾಡ್ತೀನಿ 90. ನಾನು ಯೂಸಲಿ ಯೂಸ್ ಮಾಡೋದು 90ನೇ, 85+. ಓಕೆನಾ. ಸೊ ಇವಾಗ ಸಿಂಪಲ್, ನೀವು ಸ್ಮೂತ್ನೆಸ್ನ ಎಷ್ಟು ಚೆನ್ನಾಗಿ ಯೂಸ್ ಮಾಡ್ತೀರೋ, ಸ್ಮೂತ್ನೆಸ್ ಅಂದರೆ ಹೆಂಗೆ ಗೊತ್ತಾ, ನೀವು ಬರೀತಿರ್ತೀರಲ್ಲ ಸ್ಕ್ರೀನ್ ಮೇಲೆ ಕೈಯಿಂದ, ಅಂದರೆ ನಿಮ್ಮ ಕೈ ಬೆರಳಿಂದ ನೀವು ಸ್ಕ್ರೀನ್ ಮೇಲೆ ಬರೀತಿರ್ತೀರ. ಸೊ ಬರೆಯುವಂಥದ್ದು ಔಟ್ಪುಟ್ ಏನಿದೆ ಅದು ಸ್ಮೂತ್ನೆಸ್ಸು. ಸೊ ನೀವು ಎಷ್ಟು ಕ್ಲೀನಾಗಿ ಬರೀತಿರ್ತೀರೋ ಅದು ಅಷ್ಟೇ ಸ್ಮೂತಾಗಿ ಅದು ನಿಮ್ಮ ಫಿಂಗರ್ಸಿಂದ ಅದು ಸ್ಕ್ರೀನ್ ಮೇಲೆ ಕ್ಯಾಪ್ಚರ್ ಮಾಡಬೇಕು ಸ್ಮೂತ್ನೆಸ್ಸು. ಸಪೋಸ್ ಏನಾದರೂ ಕಡಿಮೆ ಇದ್ದರೆ ಅದು ನಿಮ್ಮ ಸ್ಮೂತ್ನೆಸ್ಸು ಅಂದರೆ ತುಂಬ ಕಡಿಮೆ ಗ್ರ್ಯಾಪ್ ಮಾಡುತ್ತೆ. ಅದೇ ನಿಮ್ಮ ಸ್ಮೂತ್ನೆಸ್ ಜಾಸ್ತಿ ಇಟ್ಕೊಂಡ್ರೆ ನೀವು ಸ್ಕ್ರೀನ್ ಮೇಲೆ ಬೆರಳುಗಳನ್ನು ಮೂವ್ ಮಾಡಿದಾಗೆಲ್ಲ ನೀವು ಯಾವ ಥರ ಬೆರಳನ್ನು ಮೂವ್ ಮಾಡ್ತೀರೋ ಅದನ್ನು ಕ್ಲೀನಾಗಿ ಅಷ್ಟೇ ಅಕ್ಯುರೇಟ್ ಆಗಿ, ಮತ್ತು ಅಂದರೆ 90% ಕೊಟ್ಟರೆ 90% ಅಕ್ಯುರೇಟ್ ಆಗಿ ನಿಮ್ಮ ಬೆರಳುಗಳನ್ನ ಅದು ಕ್ಯಾಪ್ಚರ್ ಮಾಡುತ್ತೆ, ಸ್ಮೂತ್ನೆಸ್ ಅಂದರೆ ಸ್ಮೂತಾಗಿ ಬರುತ್ತೆ. ಸೊ ಇದಾಗಿತ್ತು ಸಿಂಪಲ್ ಆಗಿ. ಇನ್ನು ನೀವು ನೋಡ್ಬೋದು ತುಂಬ ಸಾಕಷ್ಟು ಬ್ರಷಸ್ಗಳಿದೆ, ನೀವು ಬೇಕಾದ್ರೆ ಟ್ರೈ ಮಾಡ್ಬೋದು. ಬಟ್ ನಾನು ಜಾಸ್ತಿ ನಿಮಗೆ ಸಜೆಸ್ಟ್ ಮಾಡೋದು ಅದು ಪಿಲ್ಬರ್ಟ್ ಅನ್ನೋ ಒಂದು. ನೀವು ಅದನ್ನು ಬಿಟ್ಟು ಇನ್ನೂ ಬೇರೆ ಇದೆ, ಇಲ್ಲಿ ನೋಡ್ಬೋದು ಫ್ಲ್ಯಾಟ್ ಆಯಿಲ್ ಅಂತ ಇದೆ, ಕೆಳಗಡೆ ಗ್ಲೇಜೆಡ್ ಆಕ್ರಿಲಿಕ್ ಅಂತ ಇದೆ. ಸೊ ಇದನ್ನು ಟ್ರೈ ಮಾಡೋಣ. ಸೊ ಫಸ್ಟು ಸೆಟ್ಟಿಂಗ್ಸ್ ನೋಡ್ಕೊಂಡ್ಬಿಡೋಣ. ಸೊ ಸೆಟ್ಟಿಂಗ್ಸ್ ಕರೆಕ್ಟ್ ಆಗಿದೆ, ಸೆಟ್ಟಿಂಗ್ಸ್ ಏನು ಪ್ರಾಬ್ಲಮ್ ಇಲ್ಲ. ಸೊ ಇದೊಂಥರ ಡಿಫ್ರೆಂಟ್ ಆಗಿದೆ, ಈ ಥರ ಇದೆ. ಓಕೆ, ಸೊ ನೆಕ್ಸ್ಟು ಇದೇ ನೋಡೋಣ. ಫ್ಲ್ಯಾಟಲ್ಲಿದ್ದರೆ ಸೆಟ್ಟಿಂಗ್ಸು ಇಲ್ಲಿ ನೋಡ್ಬೋದು, ಸ್ಮೂತ್ನೆಸ್ ಫುಲ್ 0 ಇದೆ. ತೋರಿಸ್ತೀನಿ ನಿಮ್ಗೆ ಹೆಂಗೆ ಕಾಣಿಸುತ್ತೆ ಅಂದ್ಬಿಟ್ಟು ಅದೇ ಬರಿತೀನಿ. ಇಲ್ಲಿ ನೋಡ್ಬೋದು, ಇದು ಗೊತ್ತೇ ಆಗ್ತಿಲ್ಲ ಏನಾಗ್ತಿದೆ ಅಂತ. ಆಮೇಲೆ ಇದು ತುಂಬ ಜಾಸ್ತಿ ಇದೆ ಥಿಕ್ನೆಸ್, ಹಿಂಗಾಗಿ ಕಾಣಿಸ್ತಾ ಇದೆ. ಸೆಟ್ಟಿಂಗ್ಸ್ ಸೇವ್ ಮಾಡೋಣ, ಇವಾಗ ನಿಮ್ಗೆ ಗೊತ್ತಾಗುತ್ತೆ. ಸೆಟ್ಟಿಂಗ್ಸ್ ಸೇವ್ ಮಾಡಿದ್ರೆ ಸೆಟ್ಟಿಂಗ್ಸು ಪೂರ್ತಿ ಕಮ್ಮಿ ಮಾಡಿದೆ, 130 ಕೊಟ್ಟಿದ್ದೀನಿ. ನೋಡೋಣ, ಇಲ್ಲಿ ನೋಡಿ ಇವಾಗ ಈ ಥರ ಬರ್ತಿದೆ. ಸ್ಮೂತ್ನೆಸ್ ಇನ್ಕ್ರೀಸ್ ಮಾಡ್ತೀನಿ 90%. ಸೊ ಮೇ ಬಿ ಈ ಕಲರ್ ಬಂದ್ಬಿಟ್ಟು ಇವಾಗ ನಾವೇನಾದರೂ ಪೇಪರ್ ಮೇಲೆ ಸ್ಕೆಚ್ ಪೆನ್ನಿಂದ ಬರೆದಾಗ ಆ ಸ್ಕೆಚ್ ಪೆನ್ನದ ಅರ್ಧ ಒಂದು ಕಲರ್ ನೀರಿರೋಂಥ ಒಂದು ಕಲರ್ ನೀರಿನ ಅಂಶ ಇರುತ್ತಲ್ಲ, ಅದು ಪೇಜ್ ಹಿಡಿದು ಇಟ್ಕೊಳ್ತಲ್ಲ, ಗ್ರ್ಯಾಪ್ ಮಾಡೋದಲ್ಲ, ಆ ಥರ ಒಂದು ಇದು ಎಫೆಕ್ಟ್ ಅನಿಸುತ್ತೆ. ಮೇ ಬಿ ಇದು ನಾನು ಯೂಸ್ ಮಾಡಲ್ಲ, ಯಾಕಂದರೆ ಇದನ್ನು ನೀವು ಫೋಟೋ ಮೇಲೆ ಹಾಕಿದಾಗ ಅಷ್ಟು ಎಫೆಕ್ಟಿವ್ ಆಗಿ ಕಾಣಿಸಲ್ಲ, ಕ್ಲಾರಿಟಿ ಇರಲ್ಲ. ಸೊ ಅದಕ್ಕೆ ನಾನು ಸಜೆಕ್ಟ್ ಮಾಡೋದು ಬಂದ್ಬಿಟ್ಟು ಪಿಲ್ಬರ್ಟ್ ಅನ್ನೋವಂಥ ಒಂದು ಬ್ರಷ್ ಸ್ಟೈಲು. ಸೊ ಇದರಲ್ಲಿ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ಇದು ಸಿಂಪಲ್ ಆಗಿ ಮತ್ತು ಅಟ್ರಾಕ್ಟಿವ್ ಆಗಿ ಕಾಣಿಸುತ್ತೆ, ತುಂಬ ಚೆನ್ನಾಗಿರುತ್ತೆ, ನಿಮಗೆ ಯೂಸ್ ಮಾಡೋದಕ್ಕೂ ತುಂಬ ಚೆನ್ನಾಗಿರುತ್ತೆ. ಸೊ ಇದಾಗಿತ್ತು ಪೇಂಟ್ ಬ್ರಷ್ ಮತ್ತು ಅದರ ಸೆಟ್ಟಿಂಗ್ಸ್ ಡೀಟೇಲ್ಸು. ಸೊ ಇದನ್ನು ನೀವು ಇಲ್ಲಿಂದ ನೀವು PNG ಸೇವ್ ಮಾಡಿಕೊಂಡು ಎಕ್ಸ್ಪೋರ್ಟ್ ಮಾಡಿ PNG ಸೇವ್ ಮಾಡಿಕೊಂಡು ಪಿಕ್ಸಾರ್ಟ್ ಆಗಿರ್ಬೋದು, ಆಮೇಲೆ ನಿಮ್ಮ ಪಿಕ್ಸೆಲ್ ಆ್ಯಪಲ್ಲಿ ನಿಮ್ಮ ಫೋಟೋ ಮೇಲೆ ನಿಮ್ಮ ಪೋಸ್ಟರ್ ಥರ, ಅಂದರೆ ನಿಮ್ದು ಏನಾದರೂ ಶಾರ್ಟ್ ಮೂವಿ ಪೋಸ್ಟರ್ ಇದೆ, ಆಲ್ಬಮ್ ಸಾಂಗ್ ಪೋಸ್ಟರ್ ಇದ್ದರೆ, ಇಲ್ಲ ನಿಮ್ಮ ಫೋಟೋ ಏನಾದರೂ ಎಡಿಟ್ ಮಾಡ್ತಿದ್ರೆ ಅಲ್ಲಿ ನೀವು ಇದನ್ನು PNG ಅದನ್ನು ಓವರ್ಲ್ಯಾಪ್ ಮಾಡಿ, ಸೊ ಅಲ್ಲಿಂದ ನೀವು ನಿಮ್ಗೆ ಯಾವ ಕಲರ್ ಬೇಕು ಆ ಕಲರ್ನ ಚೇಂಜಸ್ ಮಾಡಿ ಫೋಟೋ ಮೇಲೆ ಸೇವ್ ಮಾಡ್ಕೋಬೋದು. ಇಲ್ಲಾಂದರೆ ಡೈರೆಕ್ಟಾಗಿ ಆ ಫೋಟೋನ ಇಲ್ಲೂ ಇಂಪೋರ್ಟ್ ಮಾಡ್ಬೋದು. ಅದ್ರ ಬಗ್ಗೆ ವಿಡಿಯೋ ಮಾಡಿದ್ದೀನಿ. ಸೊ ಆ ವಿಡಿಯೋ ಇದೆ, ನೋಡ್ಬೋದು ನೀವು. ಡೈರೆಕ್ಟಾಗಿ ಇಲ್ಲೇ ಫೋಟೋ ಮೇಲೆ ಹೇಗೆ ಬರೆಯೋದು ಅನ್ನೋದನ್ನು. ಸೊ ಮತ್ತಷ್ಟು ಬೆಸ್ಟ್ ಜೊತೆ ಬರ್ತೀನಿ, ಮತ್ತಷ್ಟು ಮಾಹಿತಿಯೊಂದಿಗೆ ಬರ್ತೀನಿ. ಸೊ ಹೀಗೆ ವಿಡಿಯೋ ನೋಡ್ತಾ ಇರಿ, ಸಪೋರ್ಟ್ ಮಾಡ್ತಾ ಇರಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡೋದು ಮರಿಬೇಡಿ. ಧನ್ಯವಾದಗಳು, ಮತ್ತೆ ಸಿಗೋಣ. ಶುಭ ದಿನ.